ಅತಿಯಾದ ಮಳೆಗೆ ಕಾಫಿ ಬೆಳೆಗೆ ಕೊಳೆ ರೋಗ. ನೆಲಕ್ಕೆ ಉದುರುತ್ತಿರುವ ಫಸಲು ಸಂಕಷ್ಟದಲ್ಲಿ ಮಲೆನಾಡಿನ ರೈತರು. ಮಲೆನಾಡಿನಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೊಟ್ಟಿಗೆಹಾರ ಭಾಗದಲ್ಲಿ 35 ಇಂಚುಗಳಿಗೂ ಅಧಿಕ ಮಳೆ ದಾಖಲಾಗಿದೆ. ನಿರಂತರ ಮಳೆಯ ಪರಿಣಾಮ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಕಾಫಿ ತೋಟಗಳಲ್ಲಿ ತೇವಾಂಶ ಹೆಚ್ಚಾದ ಪರಿಣಾಮ ಬೆರಿ ರಾಟ್ ಅಂದರೆ ಕೊಳೆ ರೋಗ ವ್ಯಾಪಕವಾಗಿ ಹರಡಿದ್ದು ಕಾಫಿ ಹಣ್ಣುಗಳು ಕೊಳೆತು ನೆಲಕ್ಕೆ ಉದುರುತ್ತಿವೆ. ಇದರಿಂದ ರೈತರಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗುತ್ತಿದೆ. ನಿರಂತರ ಮಳೆಯಿಂದ ತೋಟಗಳಿಗೆ ತೆರಳಿ ನಿರ್ವಹಣಾ ಕಾರ್ಯಗಳು ಹಾಗೂ ಔಷಧಿ ಸಿಂಪಡಣೆ ನಡೆಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ರೋಗ ಮತ್ತಷ್ಟು ವ್ಯಾಪಿಸುವ ಭೀತಿ ಎದುರಾಗಿದೆ. ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಅಕಾಲಿಕ ಭಾರೀ ಮಳೆ ದೊಡ್ಡ ಹೊಡೆತ ನೀಡಿದ್ದು ಉತ್ಪಾದನೆ ಹಾಗೂ ಗುಣಮಟ್ಟದ ಮೇಲೂ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ವೈಪರೀತ್ಯದಿಂದ ಈಗಾಗಲೇ ನಮ್ಮ ಮಲೆನಾಡು ಭಾಗದಲ್ಲಿ ಅದು ಪ್ರಮುಖವಾಗಿ ಕಾಫಿ ಬೆಳೆ ಪ್ರದೇಶದಲ್ಲಿ ಅತಿ ಹೆಚ್ಚು ಕಾಫಿ ಕೆಳಗೆ ಬೀಳ್ತಾ ಇದೆ. ಅದು ಯಾವ ರೀತಿ ಬೀಳ್ತಿದೆ ಅಂದ್ರೆ ಕಾಫಿ ಇಡೀ ಬಂಚಿಗೆ ಕಪ್ಪಾಗಿ ಕೆಳಗೆ ಬೀಳ್ತಿದೆ. ಅದೇ ಇಡೀ ಬಂಚಿಗೆ ಬಂತಂದ್ರೆ ಇಡೀ ಗಿಡ ನಾಶ ಆಗಿ ಆ ಗಿಡ ನಾಶ ಆಯ್ತು ಅಂದ್ರೆ ಪಕ್ಕದ ಗಿಡ ಕಾಡ್ತಿದೆ. ಇದು ಹೇಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹವಾಮಾನ ವೈಪರೀತ್ಯ ಕೆಲ ಕಡೆ 15 ಇಂಚ್ ಮಳೆ ಬಿದ್ದಿದೆ ಮೊನ್ನೆ, ಕೆಲ ಕಡೆ ಮಳೆನೇ ಇಲ್ಲ. ಮಳೆ ಇಲ್ಲದಲ್ಲಿ ನೀವು ಬಿಸಿಲಿಗೆ ಒಣಗಿ ಪಾದರ್ಶದ ಕಾಯಿಲೆ ಈಗ ಈ ಹಿಂದೆ ಏನಂದ್ರೆ ಸುಮಾರು 1 ತಿಂಗಳ ಹಿಂದೆ ಅದು ಕೊಳೆ ಶುರುವಾಗ್ತಿತ್ತು. ಈ ವರ್ಷ ಈಗ ತಡವಾಗಿ ಈಗಾಗಲೇ ಸ್ಟಾರ್ಟ್ ಆಗಿ ಹೋಗಿದೆ. ಇನ್ನು 3 ತಿಂಗಳ ಕಾಫಿ ಬೆಳೆ ಕೊಯ್ಯೋ ಹೊತ್ತಿಗೆ ಕಾಫಿ ಏನು ಇರೋದಿಲ್ಲ. ಅದು ಅಲ್ಲದೆ ಕಳೆದ ಬಾರಿ ಕಾಫಿ ಬೆಳೆನೂ ಕಡಿಮೆ ಇತ್ತು. ಈ ಬಾರಿ ಸ್ವಲ್ಪ ಕಾಫಿ ಇದೆ ಅಂತ ಹೇಳ್ತಾರೆ, ಜನ ನಿಟ್ಟುಸಿಬಿಟ್ಟಿದ್ರು. ಆದ್ರೆ ಈ ಕೊಳೆ ರೋಗದಿಂದ ಆ ನಿಟ್ಟುಸಿರು ಸಮೇತ ಈಗ ಜನಗಳಿಗೆ ತುಂಬಾ ನೋವಿನ ಸಂಗತಿಯಾಗಿದೆ. ಈ ವರ್ಷ ಪ್ರಮುಖವಾಗಿ ಎಲ್ಲ ಬೆಳೆಗಾರರಿಗೆ ಈ ಬೆಲೆ ಏರಿಕೆಯಿಂದ, ಅದರಲ್ಲೂ ಕಾರ್ಮಿಕರ ಒಂದು ವೇತನ ಹೆಚ್ಚಳದಿಂದ ಏನು ಸಮೇತ ಸಿಗ್ತಾ ಇಲ್ಲ. ಕಾಫಿ ಬೆಲೆನೂ ಕುಂಠಿತ ಆಗಿದೆ. ಈ ಸಂದರ್ಭದಲ್ಲಿ ಇನ್ನು ಹಾನಿಗೊಳಗಾದ ಕಾಫಿ ತೋಟಗಳನ್ನು ತಕ್ಷಣ ಸಮೀಕ್ಷೆ ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ಹಾಗೂ ಅಗತ್ಯ ನೆರವು ನೀಡುವಂತೆ ಸರ್ಕಾರ ಹಾಗೂ ಕಾಫಿ ಮಂಡಳಿಗೆ ರೈತರು ಆಗ್ರಹಿಸಿದ್ದಾರೆ. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್, ಮೂಡಿಗೆರೆ.